Look at the question number 41. A toy is made by joining cone of radius 7 centimeter and height 4 centimeter on hemisphere of radius 7 centimeter. Find the volume of the toy. Okay. So first identify the components and their dimensions. Okay. So ಇಲ್ಲಿ ನೋಡಿ diagram ಅನ್ನ ಬಿಡಿಸ್ಕೊಳ್ಳೋಣ. A toy which is made up of joining a cone alva. So cone of radius 7 centimeter, 7 centimeter, and its height. So its height is 4 centimeter on hemisphere. On ಈ ಅರ್ಧಗೋಳದ ಮೇಲೆ ನಿಂತಿದೆ. So this hemisphere radius is 7 centimeter. Find the volume. ಅಂದ್ರೆ ಏನಾಗುತ್ತೆ ಹೇಳಿ. ಸೊ ಇದರ ವಾಲ್ಯೂಮ್ ಅನ್ನ ಹೇಳ್ಬೇಕು. ಹಾಗಾದ್ರೆ ಇಲ್ಲಿ ಈ ಒಂದು ಟೋಟಲ್ ವಾಲ್ಯೂಮ್ ಆಫ್ ದಿ ಟಾಯ್ ಏನಾಗುತ್ತೆ ಹೇಳಿ. ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಅಂಡ್ ವಾಲ್ಯೂಮ್ ಆಫ್ ಕೋನ್. ಸೊ ಇವುಗಳ ಸಮ್ ಏನಾಗುತ್ತೆ ವಾಲ್ಯೂಮ್ ಆಫ್ ದಿ ಟಾಯ್ ಆಗತ್ತೆ. ಹಾಗಾದ್ರೆ ಇಲ್ಲಿ ರೇಡಿಯಸ್ ಆಫ್ ದಿ ಕೋನ್, radius of the cone. So here radius of the cone RC ಅಂತ ತಗೊಳ್ತೇನೆ. ಸೊ ಇಲ್ಲಿ ರೇಡಿಯಸ್ ಆಫ್ ದಿ ಕೋನ್ ಮತ್ತು ರೇಡಿಯಸ್ ಆಫ್ ಹೆಮಿಸ್ಪಿಯರ್ ಏನಾಗಿದೆ ಈಕ್ವಲ್ ಇದೆ. ಸೊ ಇಲ್ಲಿ ರೇಡಿಯಸ್ ಆಫ್ ದಿ ಕೋನ್ ಏನಂತ ಹೇಳುತ್ತೆ 7 ಸೆಂಟಿಮೀಟರ್ ಅಂಡ್ ಹೈಟ್ ಆಫ್ ದಿ ಕೋನ್ is equal to 4 centimeter and radius of the hemisphere. So radius of the hemisphere is equal to 7 centimeter. So now calculate the volume of the cone. So in madona volume of the cone anna calculate madona. Hagadre illi the formula for the volume of a cone. So volume of a cone is equal to ಏನಾಗುತ್ತೆ ಹೇಳಿ. The formula is 1/3 pi r square h ಆಗುತ್ತೆ. So which is equal to here 1/3 pi into r. This is 7 square into h. This height is 4. So is equal to 1/3 into pi into 7 7s are 49 into 4. Okay. So multiply this 36 just 196 pi divided by 3 alva. So this is 1/3. Okay. So 1/3 alva. So then agate 196 pi divided by 3 centimeter cube. This is the volume of cone. So now calculate the volume of hemisphere. So volume of hemisphere. Volume of hemisphere which is equal to 2/3 pi r cube ಆಗುತ್ತೆ. So here 2/3 pi into this r is 7 whole cube which is equal to 2/3 into pi into here 7 7s are 49. 49 7s are 343 ಅಲ್ವಾ. So 7 ಅನ್ನ 3 time multiply ಮಾಡಬೇಕು. 343 ಆಗುತ್ತೆ. So which is equal to here 343 into 2 ಎಷ್ಟು ಬರುತ್ತೆ ಎರಡ್ಲೆ 6 6 8 and 6. Okay. 686 3 into pi centimeter cube ಆಗುತ್ತೆ. ಸೊ ಈಗ ಏನ್ ಮಾಡೋಣ ನಾವು ಕ್ಯಾಲ್ಕುಲೇಟ್ ದಿ ಟೋಟಲ್ ವಾಲ್ಯೂಮ್ ಆಫ್ ದಿ ಟಾಯ್. ಓಕೆ. ಸೊ ನಾವು ಕ್ಯಾಲ್ಕುಲೇಟ್ ದಿ total volume of the cone.
ಸೊ ಟೋಟಲ್ ವಾಲ್ಯೂಮ್ ಆಫ್ ದಿ ಕೋನ್ ಏನಾಗುತ್ತೆ, ವಿ ಟೋಟಲ್ ಇಸ್ ಈಕ್ವಲ್ ಟು ಏನಾಗುತ್ತೆ, ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಅಲ್ವಾ. ಸೊ ಇದೇನಾಗುತ್ತೆ, ವಾಲ್ಯೂಮ್ ಆಫ್ ಕೋನ್ ಎಷ್ಟು ಬಂದಿದೆ, 196 pi divided by 3 plus this is volume of hemisphere is 686 pi divided by 3 ಆಗುತ್ತೆ. ಸೊ ಇಲ್ಲಿ ಡಿನಾಮಿನೇಟರ್ ಏನಾಗಿದೆ, ಈಕ್ವಲ್ ಇದೆ. ಸೊ ಹಾಗಾಗಿ ನಾವೇನ್ ಮಾಡ್ಬೋದು, ಈ ಫ್ರಾಕ್ಷನ್ಸ್ ಅನ್ನ ಡೈರೆಕ್ಟ್ ಆಗಿ ಆಡ್ ಮಾಡ್ಬೋದು. ಸೊ ಇಲ್ಲಿ 196 ಪ್ಲಸ್ 686 ಅಲ್ವಾ. ಸೊ ಇದೇನಾಗತ್ತೆ, 6 6 12, ಸೊ 17 18, so 6 plus 7 plus 8, so 888 pi divided by 3 ಆಗತ್ತೆ. ಓಕೆ, ಸೊ ಇದನ್ನ 3 ಇಂದ ಡಿವೈಡ್ ಆಗುತ್ತಲ್ವಾ. ಸೊ 3 1s are 3, 3 2s are 6, 3 9s are 3 4s. ಓಕೆ, ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ, 294 pi ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ. ಸೊ ಇದನ್ನ ನಾವು ಅಪ್ರಾಕ್ಸಿಮೇಟ್ಲಿ ಹೇಳ್ಬೋದು. ಇಲ್ಲಿ ಪೈ ವ್ಯಾಲ್ಯೂ ಏನಾಗಿದೆ ಮಕ್ಕಳೇ, 3.149 ಅಲ್ವಾ. ಸೊ ಇಲ್ಲಿ ಬರೀತೇನೆ. ಸೊ ಇಲ್ಲಿ ಪೈ ಇಸ್ ಈಕ್ವಲ್ ಟು ಏನು, ಅಪ್ರಾಕ್ಸಿಮೇಟ್ಲಿ 3.14159. ಸೊ ಇದೇನಾಗುತ್ತೆ, ವಿ ಟೋಟಲ್. ಸೊ ಟೋಟಲ್ ವಾಲ್ಯೂಮ್ ಆಫ್ ದಿ ಟಾಯ್ ಈಸ್ ಈಕ್ವಲ್ ಟು ಏನಾಯ್ತು, 294 into 3.14159 ಅಲ್ವಾ. ಸೊ ಇದೇನಾಗುತ್ತೆ, 923.63 ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ. ದಿಸ್ ಈಸ್ ದಿ ಟೋಟಲ್ ವಾಲ್ಯೂಮ್ ಆಫ್ ದಿ ಟಾಯ್. ಓಕೆ, 923.63 centimeter cube, or we can stop pi. ಓಕೆ, ಸೊ ಪೈ ಅಲ್ಲೂ ಕೂಡ ನೀವು ಈ ವ್ಯಾಲ್ಯೂ ಅನ್ನ ಸ್ಟಾಪ್ ಮಾಡಬಹುದು. ಸೊ ಇಲ್ಲಿ ಅದರ್ವೈಸ್ 294 pi ಸೆಂಟಿಮೀಟರ್ ಕ್ಯೂಬ್ ಅಂತಾನು ಕೂಡ ಹೇಳ್ಬೋದು. ಓಕೆ.